ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರ ಮನದ ಆಳದಲ್ಲಿರೋ ನಿಖರವಾದ ವಿಷಯಗಳನ್ನು ನಿಮ್ಮ ಮುಂದೆ ತರೋ ಮನಸ್ಸಿನ ಮಾತಿದು ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವೀಕಾರ. ಇವತ್ತು ನಮ್ಮ ಇಡೀ ದೇಶದ ಲಕ್ಷಾಂತರ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪೆನ್ಷನರ್ಗಳ ಮನಸ್ಸಿನ ಮಾತನ್ನ ಕೇಳೋಕೆ 8ನೇ ವೇತನ ಆಯೋಗ ರೆಡಿಯಾಗಿದೆ. ಹೌದು, ಜೂನ್ 15ರ ಆ ಬಿಗ್ ಡೆಡ್ಲೈನ್ ಮುಗಿದ ಬೆನ್ನಲ್ಲೇ ಈಗ ಇಡೀ ದೇಶ ಕಾಯ್ತಿರೋ ಒಂದು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ. ನಿಮ್ಮ ಸಂಬಳ ಮತ್ತು ಪೆನ್ಷನ್ನಲ್ಲಿ ಎಷ್ಟು ದೊಡ್ಡ ಬದಲಾವಣೆಯಾಗಲಿದೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗಾಗಿ ತಂದಿದ್ದೀವಿ. ಕೇಂದ್ರ ಸರ್ಕಾರಿ ನೌಕರರೇ ಮತ್ತು ಪಿಂಚಣಿದಾರರೇ, ನಿಮ್ಮ ಸಂಬಳ ಮತ್ತು ಪೆನ್ಷನ್ನಲ್ಲಿ ಭಾರಿ ಜಂಪ್ ಆಗೋ ಕಾಲ ಹತ್ತಿರ ಬರ್ತಿದ್ಯಾ? ಹೌದು, 8ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಅತ್ಯಂತ ಪ್ರಮುಖ ಅಧಿಕೃತ ಸುದ್ದಿ ಹೊರಬಿದ್ದಿದೆ. ಜೂನ್ 15ರ ಗಡುವು ಮುಗಿದ ಬೆನ್ನಲ್ಲೇ ಈಗ ಇಡೀ ದೇಶದ ನೌಕರರ ಕಣ್ಣು ಮುಂದಿನ ಹಂತದ ಮೇಲಿದೆ. ನಿಮ್ಮ ಕನಿಷ್ಠ ಸಂಬಳ 18,000ದಿಂದ ನೇರ 40,000 ದಾಟುತ್ತಾ? ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಕಥೆಯನ್ನು ಬಿಚ್ಚಿಡಲಿದ್ದೇವೆ. ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಜೂನ್ 15ಕ್ಕೆ ಏನಾಯ್ತು ಸ್ನೇಹಿತರೆ? ಕತೆ ಶುರುವಾಗೋದು ಇಲ್ಲಿಂದ. 8ನೇ ವೇತನ ಆಯೋಗಕ್ಕೆ 8th ಪೇ ಕಮಿಷನ್ ನೌಕರ ಒಕ್ಕೂಟಗಳು ತಮ್ಮ ಬೇಡಿಕೆಗಳ ರಿಪೋರ್ಟ್ ಅಂದ್ರೆ ಮೆಮೊರಾಂಡಮ್ ಸಲ್ಲಿಸಲು ಜೂನ್ 15, 2026 ಕೊನೆಯ ದಿನವಾಗಿತ್ತು. ಆಯೋಗವು ಸ್ಪಷ್ಟವಾಗಿ ಹೇಳಿತು, ಯಾವುದೇ ಕಾರಣಕ್ಕೂ ಡೇಟ್ ಎಕ್ಸ್ಟೆಂಡ್ ಮಾಡಲ್ಲ ಅಂತ. ಅದರಂತೆ ಈಗ ಗಡುವು ಮುಗಿದಿದ್ದು, ಲಕ್ಷಾಂತರ ನೌಕರರ ಸಂಘಟನೆಗಳು ತಮ್ಮ ಡಿಮ್ಯಾಂಡ್ಗಳನ್ನ ಅಧಿಕೃತ ವೆಬ್ಸೈಟ್ ಮೂಲಕ ಸಬ್ಮಿಟ್ ಮಾಡಿವೆ. ಅಂದ್ರೆ ಈಗ ಮೊದಲನೇ ಮಹತ್ವದ ಹಂತ ಮುಗಿದಿದೆ. ಆಯೋಗದ ಮೆಗಾ ಟೂರ್ ಮೆಮೊರಾಂಡಮ್ ಬಂದ್ಮೇಲೆ ಆಯೋಗ ಸುಮ್ಮನೆ ಕೂತಿಲ್ಲ. ಈಗ ದೇಶಾದ್ಯಂತ ಸಂಚಲನ ಸೃಷ್ಟಿಸೋಕೆ ಆಯೋಗದ ಅಧಿಕಾರಿಗಳು ಹೊರಟಿದ್ದಾರೆ. ಹೌದು, ವಿವಿಧ ರಾಜ್ಯಗಳಲ್ಲಿ ನೌಕರರ ನಾಯಕರನ್ನ ನೇರವಾಗಿ ಭೇಟಿಯಾಗಿ ಸಮಾಲೋಚನೆ ನಡೆಸುತ್ತಿದ್ದಾರೆ. ಜೂನ್ 22 ಮತ್ತು 23ರಂದು ಲಕ್ನೋದಲ್ಲಿ, ಜುಲೈ ಮೊದಲ ವಾರ ಭುವನೇಶ್ವರದಲ್ಲಿ ಮತ್ತು ಜುಲೈ 9-10ಕ್ಕೆ ಕೋಲ್ಕತ್ತಾದಲ್ಲಿ ದೊಡ್ಡ ಮಟ್ಟದ ಸಭೆಗಳು ನಡೆಯಲಿವೆ. ನೌಕರರ ಕಷ್ಟಗಳೇನು, ಸಂಬಳ ಎಷ್ಟು ಹೆಚ್ಚಿಸಬೇಕು ಅನ್ನೋದನ್ನ ಆಯೋಗದವರು ಈ ಸಭೆಗಳಲ್ಲಿ ತೀರ್ಮಾನ ಮಾಡ್ತಾರೆ. ಅಸಲಿ ಟ್ವಿಸ್ಟ್, ಸಂಬಳ ಎಷ್ಟು ಹೆಚ್ಚಾಗುತ್ತೆ? ಈಗ ಎಲ್ಲರ ಮನಸ್ಸಲ್ಲಿರೋ ಅಸಲಿ ಪ್ರಶ್ನೆ, ಸಂಬಳ ಎಷ್ಟು ಜಾಸ್ತಿ ಆಗುತ್ತೆ? 7ನೇ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ 2.57 ಇತ್ತು. ಆದ್ರೆ ಈ ಬಾರಿ ನೌಕರರ ಸಂಘಗಳು ಕನಿಷ್ಠ 2.86ರಿಂದ 3.0ವರೆಗೆ ಹೆಚ್ಚಳ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕೆಲವು ಯೂನಿಯನ್ಗಳಂತೂ 3.83ಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಒಂದು ವೇಳೆ ಸರ್ಕಾರ ಇದಕ್ಕೆ ಒಪ್ಪಿದ್ರೆ ಸದ್ಯ ಇರುವ ಕನಿಷ್ಠ ಮೂಲ ವೇತನ ಬೇಸಿಕ್ ಪೇ 18,000 ರೂಪೀಸ್ದಿಂದ ನೇರವಾಗಿ 41,000 ರೂಪೀಸ್ಇಂದ 54,000 ರೂಪೀಸ್ವರೆಗೆ ಜಂಪ್ ಆಗೋ ಚಾನ್ಸ್ ಇದೆ. ಯೋಚನೆ ಮಾಡಿ, ಬೇಸಿಕ್ ಪೇ ಇಷ್ಟಾದ್ರೆ ಇನ್ನು ಕೈಗೆ ಸಿಗೋ ಸಂಬಳ ಎಷ್ಟಾಗಬಹುದು? ವರದಿ ಯಾವಾಗ? ಅನ್ವಯ ಯಾವಾಗ? ನವೆಂಬರ್ 2025ರಲ್ಲಿ ರಚನೆಯಾದ ಈ ಆಯೋಗಕ್ಕೆ ರಿಪೋರ್ಟ್ ರೆಡಿ ಮಾಡೋಕೆ 18 ತಿಂಗಳ ಟೈಮ್ ಇದೆ. ಅಂದ್ರೆ 2027ರ ಮಧ್ಯಭಾಗದಲ್ಲಿ ಆಯೋಗ ತನ್ನ ಅಂತಿಮ ವರದಿಯನ್ನ ಸರ್ಕಾರಕ್ಕೆ ಒಪ್ಪಿಸಲಿದೆ. ಆದ್ರೆ ಇಲ್ಲಿ ಒಂದು ಬಿಗ್ ಟ್ವಿಸ್ಟ್ ಇದೆ. ವರದಿ 2027ರಲ್ಲಿ ಬಂದ್ರೂ ಕೂಡ ಹೊಸ ಸಂಬಳ ಮಾತ್ರ ಜನವರಿ 1, 2026ರಿಂದಲೇ ಅನ್ವಯವಾಗುತ್ತೆ. ಅಂದ್ರೆ ತಡವಾಗಿ ಆರ್ಡರ್ ಆದ್ರೂ ಜನವರಿ 2026ರಿಂದ ಬಾಕಿ ಇರುವ ಎಲ್ಲಾ ಹಣವನ್ನ ಅಂದ್ರೆ ಅರಿಯರ್ಸ್ ರೂಪದಲ್ಲಿ ನೌಕರರ ಅಕೌಂಟ್ಗೆ ಜಮಾ ಮಾಡಲಾಗುತ್ತೆ. ಬೋನಸ್ ಸುದ್ದಿ, ಜುಲೈ 2026ರ ಡಿಯ ಧಮಾಕ. ಇಷ್ಟೇ ಅಲ್ದೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಹೊಸ ಸಂಬಳ ಬರೋಕು ಮುಂಚೆ ಇದೇ ಜುಲೈ 2026ರಲ್ಲಿ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿಭತ್ಯೆ ಮತ್ತೊಮ್ಮೆ ಹೆಚ್ಚಾಗಲಿದೆ.
ಸದ್ಯದ ಮಾರುಕಟ್ಟೆ ಬೆಲೆಗಳನ್ನು ನೋಡಿದ್ರೆ 3% ಡಿಯ ಗ್ಯಾರಂಟಿ ಹೈಕ್ ಆಗುತ್ತೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು 8ನೇ ವೇತನ ಆಯೋಗದ ಲೇಟೆಸ್ಟ್ ಕತೆ ಮತ್ತು ಅಪ್ಡೇಟ್. ನಿಮಗೇನ್ ಅನ್ಸುತ್ತೆ? ಕನಿಷ್ಠ ಸಂಬಳ ಎಷ್ಟು ನಿಗದಿಯಾಗಬೇಕು? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ತಕ್ಷಣ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕೇಂದ್ರ ಸರ್ಕಾರದ ಈ ಹೊಸ ನಿರ್ಧಾರದ ಬಗ್ಗೆ ಸರ್ಕಾರಿ ನೌಕರರಾಗಿ ನಿಮ್ಮ ಮನಸ್ಸಿನ ಮಾತಿದು ಅಂತ ನೀವು ಏನಾದ್ರೂ ಹೇಳೋಕೆ ಬಯಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಪ್ರತಿಯೊಬ್ಬರಿಗೂ ನೇರವಾಗಿ ಕನೆಕ್ಟ್ ಆಗೋ ಇಂತಹದ್ದೇ ಜೆನ್ಯುಯಿನ್ ಮತ್ತು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಮನಸ್ಸಿನ ಮಾತಿದು ಚಾನೆಲ್ಗೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.